ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಫ್ರೀಯಾಗಿ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅಂತ ಕಂಡುಹಿಡಿಯೋದು ನಾನು ನಿಮಗೆ ಈಸಿಯಾಗಿ ಕೊಡ್ತೀನಿ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾದ್ರು ಅಪ್ಡೇಷನ್ ಇದ್ದಾಗ ಫೋಟೋ ಇರ್ಬೋದು, ಇಲ್ಲ ಅಡ್ರೆಸ್ ಇರ್ಬೋದು, ಅಥವಾ ನೇಮ್ ತಿದ್ದುಪಡಿ ಬೇರೆ ಏನಾರು ಇರ್ಬೋದು. ಸೊ ಆ ಸಂದರ್ಭದಲ್ಲಿ ನೀವು ಸೈಬರ್ ಸೆಂಟ್ರಿಗೆ ಹೋಗ್ತಿರಲ್ಲ, ಆಗ ನಿಮಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ ಒ ಟಿ ಪಿಗೋಸ್ಕರ. ಸೊ ಆ ಸಂದರ್ಭದಲ್ಲಿ ನಿಮಗೆ ಆಧಾರ್ ಕಾರ್ಡ್ ಮಾಡಿಸಿದಾಗ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ, ಅದು ನೆನಪಿರಲ್ಲ ಯಾವುದಂತ. ಸೊ ನೆಕ್ಸ್ಟ್ ಆಪ್ಷನ್ ನೀವು ಏನು ಮಾಡ್ತೀರಾ ಅಂದರೆ, ನಿಮ್ಮೊಂದು ಆಧಾರ್ ಕಾರ್ಡ್ನ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀರಾ. ಅದರಲ್ಲಿ ಮೇಲೆ ನಂಬರ್ ಇರುತ್ತೆ. ಸೊ ಅದು ನಿಮ್ಗೆ ಸಿಕ್ಕಿಲ್ಲ ಅಂದಾಗ ನೆಕ್ಸ್ಟ್ ಆಪ್ಷನ್ ನೀವು ಏನು ಮಾಡ್ತೀರಾ, ಸೊ ಯಾವ ನಂಬರ್ ಕೊಟ್ಟಿದ್ದೀನಪ್ಪ ನೆನಪಾಗ್ತಾಯಿಲ್ಲ ಅಂತ ನೆನಪು ಮಾಡ್ತೀರಾ, ಸಿಗೋದೇ ಇಲ್ಲ. 3-4 ನಂಬರ್ ಕೊಟ್ಟಿರ್ತೀರಾ, ಎಲ್ಲ ನಂಬರು ಹೋಗಿ ಹೊಡಿತೀರಾ, ಅದು ಯಾವ್ದು ನೋಡಿದ್ರು ಒ ಟಿ ಪಿ ಬರೋಲ್ಲ. ಆ ಸಂದರ್ಭದಲ್ಲಿ ಯಾವ ನಂಬರ್ನ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿದ್ರಿ ಅಂತ ನೀವು ಈಸಿಯಾಗಿ ಮೊಬೈಲಲ್ಲಿ ಫ್ರೀಯಾಗಿ ಸರ್ಚ್ ಮಾಡ್ಬೋದು. ಸೊ ಅದು ಯಾವ ಥರ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಯಾರೆಲ್ಲ ಚಾನಲ್ ಫಸ್ಟ್ ಹೇಳ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗೇನು ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ, ಹಾಗಾದರೆ ಈಗ ನನ್ನೊಂದು ಮೊಬೈಲಲ್ಲಿ ನಾನೀಗ ಫೈರ್ಫಾಕ್ಸ್ ಅನ್ನೋ ಆ್ಯಪ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ ನೋಡಿ, ಸರ್ಚ್ ಆಪ್ಷನಲ್ಲಿ ಮೈ ಆಧಾರ್ ಅಂತ ಸರ್ಚ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಒಂದು ಮೊಬೈಲನ್ನು ನೀವು ಇದೇ ಥರ ಸರ್ಚ್ ಮಾಡಿ. ಓಕೆನಾ? ಸೊ ಮೈ ಆಧಾರ್ ಅಂತ ಕ್ಲಿಕ್ ಮಾಡಿದೆ ನೋಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಇದು ಗೆಟ್ ಆಧಾರ್ ಅಂತ ಒಂದು ಆಪ್ಷನ್ ಇದೆ. ಬಟ್ ಫಸ್ಟ್ ಒಂದು ಕೆಲಸ ಮಾಡಿ, ಸ್ವಲ್ಪ ಟಾಪ್ಗೆ ಹೋದಾಗ 3 ಡಾಟ್ ಸಿಗುತ್ತೆ. ಅಲ್ಲಿ ಈ ಆರೋ ಮಾರ್ಕ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಡೇಟ್ ಆಧಾರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಪ್ಡೇಟ್ ಆಧಾರ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇವಾಗ ನೆಕ್ಸ್ಟ್ ಪೇಜಿಗೆ ಅದು ನಿಮಗೆ ಕರ್ಕೊಂಡು ಹೋಗುತ್ತೆ. ಸೊ ನಾನು ಫೈರ್ಫಾಕ್ಸ್ ಅನ್ನೋ ಬ್ರೌಸರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಹತ್ರ ಗೂಗಲ್ ಇದ್ದರೂ ಅದರಲ್ಲಿ ಯೂಸ್ ಮಾಡ್ಬೋದು, ಇಲ್ಲ ಕ್ರೋಮ್ ಇದ್ದರೂ ಕೂಡ ಅದರಲ್ಲಿ ಯೂಸ್ ಮಾಡ್ಬೋದು. ಸೊ ನನ್ನರಲ್ಲಿ ಆ್ಯಕ್ಚುಲಿ ನಾನು ಫೈರ್ಫಾಕ್ಸೇ ಜಾಸ್ತಿ ಸಜೆಸ್ಟ್ ಮಾಡೋದು, ಯಾಕಂದರೆ ಸ್ವಲ್ಪ ಸ್ಪೀಡ್ ಇದೆ ಅದಕ್ಕೋಸ್ಕರ. ಸೊ ಓಪನ್ ಆಯ್ತು ಪೇಜು. ಸ್ವಲ್ಪ ಕೆಳಗೆ ಬಂದರೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಾಯಿದೆ ನೋಡಿ ನಿಮಗೆ, ಚೆಕ್ ಸ್ಟೇಟಸ್ ಅಂತ, ಚೆಕ್ ಆಧಾರ್ ಸ್ಟೇಟಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕಂಟಿನ್ಯೂ ವೆಬ್ಸೈಟ್ ಅಥವಾ ಆ್ಯಪ್ ಅಂತ ಕೇಳುತ್ತೆ, ವೆಬ್ಸೈಟ್ ಕೊಡಿ, ಕಂಟಿನ್ಯೂ ವೆಬ್ಸೈಟು. ಸೊ ಇಲ್ಲಿ ಓಪನ್ ಆದಾಗ ಇಲ್ಲಿ ಕೆಳಗೆ ಬನ್ನಿ, ಲಾಸ್ಟಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಓಕೆ, ಆಧಾರ್ ನಂಬರ್ನ ನಾನೀಗ ಟೈಪ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಕ್ಯಾಪ್ಚ್ ಅಂತ ಇದೆಯಲ್ಲ, ಸೊ ಆ ಕ್ಯಾಪ್ಚನ್ನು ನೀವು ಟೈಪ್ ಮಾಡಬೇಕಾಗತ್ತೆ ಕರೆಕ್ಟಾಗಿ. ಕ್ಯಾಪ್ಚ್ ಸ್ಮಾಲ್ ಲೆಟ್ರು ಮತ್ತು ನಂಬರ್ಸ್ನ ಕರೆಕ್ಟ್ ಹಾಕಬೇಕಾಗತ್ತೆ. ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ನೋಡಿ, ಈಸಿಯಾಗಿದೆ ಅಲ್ವಾ? ಸೊ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ? ಸೊ ನೋಡಿ, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಜಸ್ಟ್ 2 ಮಿನಿಟ್ಸ್ ಕೂಡ ತೊಗೊಳ್ಳಲ್ಲ. ಸೊ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ. ಓಕೆನಾ? ಥ್ಯಾಂಕ್ ಯು.